ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಮನೆ ಅಂತ ಅಂದಮೇಲೆ, ಸಂಸಾರ ಅಂದಮೇಲೆ ನಾನಾ ಥರ ಕಷ್ಟಗಳು ಬರುತ್ತೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಕಷ್ಟ ಅನ್ನೋದು ಬಂದೇ ಬರುತ್ತೆ. ಯಾರಿಗೂ ಸಹ ಸುಖ ಅನ್ನೋದೇ ಶಾಶ್ವತವಾಗಿ ಇರೋದಿಲ್ಲ. ಕಷ್ಟ ಸುಖ ಎರಡು ಸಹ ಬಂದೇ ಬರುತ್ತೆ. ನನಗೆ ಕೆಲವೊಬ್ಬರು ಕಮೆಂಟ್ ಹಾಕಿದರು, ನನಗೆ ಜೀವನನೇ ಬೇಡ ಅನಿಸ್ಬಿಟ್ಟಿದೆ ರಾಯರೇ, ನಿಮ್ಮ ಪಾದಕ್ಕೆ ಆದಷ್ಟು ಬೇಗ ನನ್ನ ಕರೆಸ್ಕೊಳ್ಳಿ. ನಾನು ಬದುಕಿದಾಗಂತೂ ನನಗೆ ನೀವು ಅನುಗ್ರಹ ಮಾಡ್ತಾ ಇಲ್ಲ, ಆದರೆ ಸಾಯೋದಕ್ಕಾದರೂ ನನಗೆ ಅನುಗ್ರಹ ಮಾಡಿ ಅಂತ ನೀವು ದೇವ್ರ ಮುಂದೆ ಕೂತ್ಕೊಂಡು ನೀವು ಕೇಳ್ಕೊಂಡಿದ್ದೀರಾ. ನಿಮ್ಮ ಕಷ್ಟನೂ ಸಹ ನೀವು ಹೇಳ್ಕೊತಾ ಇದ್ದೀರಾ. ಆದರೆ ರಾಯರು ಇದನ್ನೆಲ್ಲ ಕೇಳಿಸ್ಕೊತಿರ್ತಾರೆ. ನಿಮಗೆ ಒಳ್ಳೇದು ಮಾಡೋದಕ್ಕೆ ಅನುಗ್ರಹ ಮಾಡ್ತಾರೆ ಹೊರತು ನಿಮ್ಮ ಸಾವನ್ನ ಬಯಸುವಷ್ಟು ಕೆಟ್ಟವರಲ್ಲ ರಾಯರು. ಏಕೆ ಅಂತಂದರೆ ನಿಮ್ಮ ಕಷ್ಟ ಸುಖದಲ್ಲಿ ಪ್ರತಿದಿನ ಇರ್ತಾರೆ, ಪ್ರತಿ ಕ್ಷಣವೂ ನಿಮ್ಮ ಜೊತೆಲೇ ಇರ್ತಾರೆ. ನಿಮ್ಮ ಜೊತೆಯಲ್ಲಿದ್ದು ನೀವು ಕಷ್ಟಪಡೋದು, ಕಣ್ಣೀರು ಹಾಕೋದು, ನೋವು ಅನುಭವಿಸೋದು, ಅವಮಾನ ಅನುಭವಿಸೋದು ಇದನ್ನೆಲ್ಲ ಸಹ ನೋಡ್ತಿರ್ತಾರೆ. ನೀವು ರಾಯರ ಮುಂದೆ ಕೂತ್ಕೊಂಡು ಈ ರೀತಿ ನೀವು ನೋವಿನಿಂದ ಹೇಳೋದನ್ನು ಸಹ ರಾಯರು ಕೇಳಿಸ್ಕೊತಿರ್ತಾರೆ. ಏಕೆ ಅಂತಂದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಕಷ್ಟ ಅನ್ನೋದು ಸಹ ಬಂದೇ ಬರುತ್ತೆ. ಅದೇ ಥರ ಸುಖ ಅನ್ನೋದು ಸಹ ಬಂದೇ ಬರುತ್ತೆ. ಮೊದಲು ಕಷ್ಟ ಅನುಭವಿಸಿದ್ರೆ ಕಡೆಯಲ್ಲಿ ಸುಖ ಅನ್ನೋದು ಭಗವಂತ ಕೊಟ್ಟೆ ಕೊಡ್ತಾರೆ. ಯಾರನ್ನು ಸಹ ಒಂದೇ ಥರ ಇಡೋದಿಲ್ಲ. ಕಷ್ಟ ಸುಖ ಎಲ್ಲವನ್ನು ಸಹ ನಾವು ಅನುಭವಿಸ್ಲೇಬೇಕು ನಾವು. ಏಕೆ ಅಂತಂದರೆ ನಾವು ಮಾಡಿದ ಪಾಪ ಕರ್ಮ ಅಂತಂದರೆ ಕಷ್ಟ ಬರೋವಂಥದ್ದು. ನಾವೇನಾದರೂ ಪುಣ್ಯ ಮಾಡಿದ್ವಿ ಅಂತಂದರೆ ನಮಗೆ ಒಳ್ಳೆಯದಾಗುವಂಥದ್ದು. ಇಷ್ಟನ್ನ ನಾವು ಅರ್ಥ ಮಾಡ್ಕೋಬೇಕು. ಹೌದು, ಇವತ್ತು ಕಷ್ಟ ಬರ್ತಿದೆ, ನಾಳೆ ಸುಖ ಅನ್ನೋದು ಕೊಟ್ಟೆ ಕೊಡ್ತಾರೆ. ನೀವು ಇವತ್ತು ರಾಯರ ಮುಂದೆ ಕೂತ್ಕೊಂಡು ಕಣ್ಣೀರು ಹಾಕ್ತೀರಾ, ನಿಮ್ಮ ಕಷ್ಟನೆಲ್ಲ ಹೇಳ್ಕೊತೀರಾ, ಭಗವಂತ ನನಗೆ ಜೀವನನೇ ಬೇಡ, ನಿಮ್ಮ ಪಾದಕ್ಕೆ ನನ್ನ ಕರ್ಸ್ಕೊಳ್ರಿ ಅಂತ ನೀವು ಹೇಳ್ತೀರಲ್ಲ, ಅದೇ ರೀತಿ ದಿನಗಳು ಸಹ ನಿಮಗೆ ದಿನ ಇರೋದಿಲ್ಲ. ಆ ದಿನ ನೀವು ಕಣ್ಣೀರು ಹಾಕ್ತೀರಾ, ಕಷ್ಟ ಅನುಭವಿಸ್ತೀರಾ, ಆದರೆ ಕೆಲವು ದಿನ ನಿಮಗೆ ಸುಖ ಅನ್ನೋದು ಕೊಟ್ಟೆ ಕೊಡ್ತಾರೆ. ನಿಮ್ಮ ಮನಸ್ಸಿಗೆ ನೆಮ್ಮದಿ ಕೊಡ್ತಾರೆ. ನೀವೇನು ಕಾರಣಕ್ಕೋಸ್ಕರ ನೀವು ನೋವು ಪಡ್ತಾ ಇರ್ತೀರ, ಏನು ಕಾರಣದಿಂದ ನೀವು ಇಷ್ಟೆಲ್ಲ ರಾಯರ ಮುಂದೆ ಕೂತ್ಕೊಂಡು ಹೇಳ್ಕೊತಾ ಇರ್ತೀರಲ್ಲ, ಅದೇ ದಿನ ನಿಮಗೆ ಶಾಶ್ವತವಾಗಿ ಇರೋದಿಲ್ಲ. ಕೆಲವು ಟೈಮಲ್ಲಿ ಎಲ್ರಿಗೂ ಸಹ ಈ ಥರ ಆಗುತ್ತೆ. ಕಷ್ಟ ಬಂದಾಗ ದೇವ್ರ ಮುಂದೆ ಕೂತ್ಕೊಂಡು ಭಗವಂತ ನನಗೆ ಜೀವನನೇ ಬೇಡ ತಂದೆ, ನನಗೆ ಸಾವನ್ನಾದರೂ ಕೊಟ್ಬಿಡು ಅಂತ ನಾವು ಕೇಳ್ಕೊತೀವಿ. ಆದರೆ ನಾವು ಸುಖ ಕೇಳಿದ್ರೆ ತಕ್ಷಣ ರಾಯರು ಕೊಡ್ತಾರೆ, ಆದರೆ ಸಾವು ಕೇಳಿದ್ರೆ ಯಾವುದೇ ಕಾರಣಕ್ಕೂ ಸಾವು ಕೊಡೋದಿಲ್ಲ ಭಗವಂತ. ಒಳ್ಳೆ ಅನುಗ್ರಹ ಮಾಡ್ತಾರೆ ಹೊರತು ಕೆಟ್ಟದಕ್ಕೆ ಯಾವತ್ತೂ ಅಷ್ಟೇ ರಾಯರು ಅನುಗ್ರಹ ಮಾಡೋದಿಲ್ಲ. ನಿಮ್ಮ ಮನಸ್ಸು ಯಾವ ಥರ ಇದೆ ಅಂತಲೂ ಸಹ ರಾಯರು ಎಲ್ಲನೂ ಸಹ ಅಬ್ಸರ್ವ್ ಮಾಡ್ತಿರ್ತಾರೆ, ನೋಡ್ತಿರ್ತಾರೆ. ತಂದೆ ಮುಂದೆ ಕೂತ್ಕೊಂಡು ನೀವು 4 ಒಳ್ಳೆ ಮಾತನ್ನೇ ಆಡಿ, ನೀವು ನಿಮ್ಮ ಕಷ್ಟ 1000 ಇರ್ಬೋದು, ಆದರೆ ರಾಯರ ಮುಂದೆ ಕೂತ್ಕೊಂಡು ನೀವು ಯಾವಾಗಲೂ ಸಹ ಕಣ್ಣೀರು ಹಾಕೋದಕ್ಕೆ ಹೋಗಬೇಡಿ. ಏಕೆ ಅಂತಂದರೆ ರಾಯರು ಅದನ್ನೆಲ್ಲ ನೋಡೋದಿಲ್ಲ. ನಾವು ಮನೆಯಲ್ಲಿ ಯಾವಾಗಲೂ ಅಳ್ತಿರೋದು, ಬರೀ ಸಾವನ್ನೇ ಬಯಸ್ತಿರೋದು, ನನಗೆ ಜೀವನನೇ ಬೇಡ ಅಂತ ನಾವು ಅಂತಿದ್ರೆ ಅಷ್ಟು ದೇವತೆಗಳು ಅಷ್ಟು ಅಂತಲೇ ಆಶೀರ್ವಾದ ಮಾಡೋವಂಥದ್ದು. ನೀವು ಒಳ್ಳೇದು ಮಾಡಿ ಅಂತಂದರೆ ರಾಯರು ಒಳ್ಳೇದು ಮಾಡ್ತಾರೆ, ಒಳ್ಳೆ ಅನುಗ್ರಹ ಮಾಡ್ತಾರೆ. ಆದರೆ ನೀವು ಕೆಟ್ಟದ್ದು ಕೇಳಿದ್ರೆ ಖಂಡಿತ ಅವ್ರು ಮಾಡೋದಿಲ್ಲ, ಅದಕ್ಕೆ ಆಶೀರ್ವಾದ ಮಾಡೋದಿಲ್ಲ. ಬರೋ ಸೋಮವಾರ ಅಂದರೆ 20ನೇ ತಾರೀಕು ಅಕ್ಷಯ ತೃತೀಯ ಬರ್ತಿದೆಯಲ್ಲ, ಈಗ ನಾನು ಹೇಳುವಂಥ ವಸ್ತುಗಳನ್ನ ತಪ್ಪದೇ ಎಲ್ಲರೂ ಸಹ ಮನೆಗೆ ತೊಗೊಂಡು ಬನ್ನಿ. ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಯಾವ ಥರ ಇರುತ್ತೆ ಅಂತ ನೀವು ನೋಡಿ. ಪ್ರತಿದಿನ ನಮ್ಮ ಕಷ್ಟ ಇದ್ದಿದ್ದೆ, ಆದರೆ ನಾವು ಅವತ್ತು ಒಂದಿನ ಏನು ಒಂದು ಒಳ್ಳೆ ಕಾರ್ಯ ಮಾಡ್ತೀವೋ, ಏನು ಒಂದು ಒಳ್ಳೆ ವಸ್ತುನ ಮನೆಗೆ ತೊಗೊಂಡ್ಬರ್ತೀವೋ ಅದು ವರ್ಷ ಪೂರ್ತಿ ನಮ್ಮ ಜೊತೆಲಿರೋವಂಥದ್ದು. ನೀವು ಆಡೋ ಮಾತಾಗಿರ್ಬೋದು, ನಿಮ್ಮ ಮನಸ್ಥಿತಿ ಆಗಿರ್ಬೋದು, ಇದೆಲ್ಲವೂ ಸಹ ನಿಮ್ಮ ಜೊತೆಲೇ ಬರೋ ಅಂಥದ್ದು. ಈಗ ನಾವು ಏನೊಂದು ಮಾತಾಡ್ತೀವೋ ಅದನ್ನೇ ವರ್ಷ ಪೂರ್ತಿ ಕೊಡೋ ಅಂಥದ್ದು. ನೀವು ನೋವಿನಿಂದ ಆಗಲಿ ಮನಸ್ಸನ್ನ ಕೆಡಿಸ್ಕೊಂಡು ನೀವು ಒಂದು ಚಿಂತೆ ಮಾಡೋದ್ರಿಂದ ಆಗಲಿ ಯಾವುದಕ್ಕೂ ಅಷ್ಟೇ ಅವಕಾಶ ಕೊಡೋದಕ್ಕೆ ಹೋಗಬೇಡಿ. ಅವತ್ತೊಂದು ದಿನ ನೀವು ನಗ್ನಗ್ತಾ ಇರ್ರಿ. ಯಾರ ಕೈಲೂ ಅಷ್ಟೇ ಗಲಾಟೆ ಅನ್ನೋದು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಮನೆ ಜನದ ಹತ್ರ ಆಗಿರ್ಬೋದು, ಇಲ್ಲ ಹೊರ್ಗಡೆ ಆಗಿರ್ಬೋದು, ಕೆಟ್ಟ ಮಾತನ್ನು ಅಷ್ಟೇ ನೀವು ಆಡೋದಕ್ಕೆ ಹೋಗಬೇಡಿ. ಮತ್ತು ಕೆಟ್ಟದಾಗಿ ಮೊದಲದಾಗಿ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಹೌದು, ನಾನು ಚೆನ್ನಾಗಿದ್ದೀನಿ, ನನ್ನ ಸಂಸಾರ ಚೆನ್ನಾಗಿದೆ, ನನ್ನ ಮನೆಯಲ್ಲಿರೋ ಜನ ಚೆನ್ನಾಗಿದ್ದಾರೆ, ನನಗೆ ಹೊರಗಡೆಯಿಂದ ಯಾವುದೇ ಒಂದು ತೊಂದರೆ ಬರ್ತಾ ಇಲ್ಲ, ಯಾರಿಂದನೂ ನನಗೆ ಕಷ್ಟ ಅನ್ನೋದು ನನಗೆ ಆಗ್ತಿಲ್ಲ ಭಗವಂತ, ನೀನು ನನ್ನ ಜೊತೆಯಲ್ಲಿ ಇದೆಯಾ ಅಂತ ನೀವು ಮನೆ ದೇವ್ರ ಹತ್ರ ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಏಕೆ ಅಂತಂದರೆ ನಮ್ಮ ಕಷ್ಟ ನಷ್ಟ ಎಲ್ಲವೂ ಸಹ ನಮ್ಮ
ಮನೆ ದೇವ್ರಿಗಾಗಿರ್ಬೋದು, ಭಗವಂತ ರಾಯರಿಗಾಗಿರ್ಬೋದು, ಎಲ್ಲರೂ ಸಹ ಗೊತ್ತಿರುತ್ತೆ. ಅಕ್ಷಯ ತೃತೀಯ ದಿನ ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ದಿವಸ. ನಾವು ಏನೊಂದು ಮಾತಾಡ್ತೀವೋ ಅದೇ ವರ್ಷ ಪೂರ್ತಿ ಬರೋ ಅಂಥದ್ದು. ಏನು ಮನೆಯಲ್ಲಿ ಇಲ್ಲ ಕಷ್ಟ, ನನಗೆ ಸಾವು ಕೊಡಿ ದೇವ್ರೆ ಅಂತ ನೀವು ಕೇಳ್ಕೊತೀರೋ, ವರ್ಷ ಪೂರ್ತಿ ನಿಮಗೆ ಅದೇ ನೋವು ಅದೇ ಕಣ್ಣೀರು ಕೊಡೋ ಅಂಥದ್ದು. ನೀವು ಮನಸ್ಪೂರ್ವಕವಾಗಿ ರಾಯರನ್ನ ನಂಬಿದ್ದೀರಾ, ರಾಯರ ಅನುಗ್ರಹ ಮಾಡೇ ಮಾಡ್ತಾರೆ. ಮನೆ ದೇವರಾಗಿರ್ಬೋದು, ರಾಯರಾಗಿರ್ಬೋದು, ಯಾವುದೇ ಕಾರಣಕ್ಕೂ ನಿಮ್ಮನ್ನು ಕೈ ಬಿಡೋದಿಲ್ಲ. ನಿಮ್ಮ ಮನೆಗೆ ರಾಯರು ಸುಮ್ಮನೆ ಬಂದಿರೋದಿಲ್ಲ. ನಿಮ್ಮ ಕಷ್ಟ ಎಲ್ಲ ನೋಡಿನೇ ರಾಯರು ನಿಮ್ಮ ಮನೆಗೆ ಆಗಮನ ಮಾಡಿರ್ತಾರೆ. ಹಂಗಾಗಿ ನಿಮ್ಮ ಕಷ್ಟನ ನೀವು ಅನುಭವಿಸೋಕ್ಕೆ ಬಿಡ್ತಾರ? ನಿಮಗೆ 10 ರೂಪಾಯಿಯಷ್ಟು ಕಷ್ಟ ಕೊಟ್ಟರೆ 100 ರೂಪಾಯಿಯಷ್ಟು ಸುಖ ಅನ್ನೋದು ಕೊಡ್ತಾರೆ. ನಾವಿಷ್ಟನ್ನು ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ರೀತಿ ಕಷ್ಟ ಅನ್ನೋದು ಕೊಟ್ಟಿರ್ತಾರೆ. ಆದರೆ ಅದೇ ಕಷ್ಟನೇ ನಮಗೆ ಜೀವನ ಪೂರ್ತಿ ಇರೋದಿಲ್ಲ. ಹಿಂದೆ ಕಷ್ಟಪಟ್ಟರೆ ಇವಾಗ ಸುಖ ಅನ್ನೋದು ಕೊಡ್ತಾರೆ. ನಾವು ಎಷ್ಟು ಜನ ನೋಡಿಲ್ಲ, ನಾವು ಮೊದಲಾಗಿ ಎಷ್ಟು ಕಷ್ಟಪಡ್ತಿರ್ತಾರೆ. ಹಣಕಾಸಿಗಾಗಿರ್ಬೋದು, ಜೀವನನೇ ಬೇಡಪ್ಪ ಅಂತ ಅಂದ್ಕೊಂಡಿರೋರು ಸಹ ಇವಾಗ ತುಂಬ ಚೆನ್ನಾಗಿ ಜೀವನ ಮಾಡ್ತಿರ್ತಾರೆ. ಏಕೆ ಅಂತಂದರೆ ಭಗವಂತನ ನಂಬಬೇಕು. ನಾವು ಭಗವಂತನ ಮೇಲೆ ನಮ್ಮ ಭಾರನೆಲ್ಲ ಹಾಕಿ, ನೀನೇ ನೋಡ್ಕೊತಂದೆ, ನನ್ನ ಕಷ್ಟ ಸುಖದಲ್ಲಿ ನೀನಿದೆಯಾ ಭಗವಂತ, ನನಗೊಂದು ಟೈಮು ನೋವು ಕೊಟ್ಟರು, ಒಂದು ಟೈಮು ನೀನು ಸುಖ ಅನ್ನೋದು ಕೊಡ್ತೀಯ, ಆ ದಿನಕ್ಕೋಸ್ಕರ ನಾನು ಕಾಯ್ತೀನಿ ತಂದೆ ಅಂತ ನೀವು ಈ ರೀತಿ ರಾಯರನ್ನ ಸಂಪೂರ್ಣವಾಗಿ ನಂಬಿಡಿ. ಮನೆ ದೇವರನ್ನ ನಂಬಿ ನೀವು. ಅಕ್ಷಯ ತೃತೀಯ ದಿವಸ ಈಗ ನಾನು ಹೇಳುವಂಥ ವಸ್ತುನ ನೀವು ಚಾಚು ತಪ್ಪದೆ ಖಂಡಿತ ನೀವು ಮನೆಗೆ ತೊಗೊಂಡು ಬನ್ನಿ. ನೋಡಿ ನಿಮ್ಮ ಮನೆ ಬದಲಾವಣೆ ಯಾವ ಥರ ಆಗುತ್ತೆ, ನಿಮಗೆ ದೇವರ ಅನುಗ್ರಹ ಯಾವ ಥರ ಇರುತ್ತೆ. ಎಲ್ಲದಕ್ಕೂ ಹಣನೇ ಕಾರಣ. ಹೌದು, ಹಣ ಇದ್ದರೆ ಯಾವ ಕಷ್ಟವೂ ಬರೋದಿಲ್ಲ. ಹಣ ಇದ್ದರೆ ಎಲ್ಲವೂ ಸಹ ತೊಗೋಬೋದು. ಆದರೆ ಹಣದಿಂದನೇ ಕೆಲವ್ರಿಗೆ ತುಂಬ ಸಮಸ್ಯೆ ಅನ್ನೋದು ಬರುತ್ತೆ. ಸಾಲ ಸಮಸ್ಯೆಗೆ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಸಾಲ ಮಾಡಲೇಬೇಕಾದಂಥ ಸ್ಥಿತಿ ಬರುತ್ತೆ. ಸಾಲ ಮಾಡದಿರೋಗೆ ಯಾರೂ ಸಹ ಇರೋದಿಲ್ಲ. ಸಾಲ ಮಾಡಿರ್ತೀರ, ಸಾಲ ತೀರ್ಸೋಕ್ಕಾಗ್ತಿರೋದಿಲ್ಲ, ಮನೆ ನಡೆಸೋದಕ್ಕೆ ಹಣಕಾಸು ಇರೋದಿಲ್ಲ, ಮಕ್ಕಳು ಓದಿಸೋದಕ್ಕೂ ಅಷ್ಟೇ ಹಣಕಾಸು ಇರೋದಿಲ್ಲ, ಮನೆ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿರುತ್ತೆ, ಕೆಲವ್ರಿಗೆ ಆರೋಗ್ಯ ಇರೋದಿಲ್ಲ. ಇದೆಲ್ಲನೂ ಕೊಡೋ ಅಂತಾನೆ ಭಗವಂತ. ಅಕ್ಷಯ ತೃತೀಯ ದಿನ ನೀವು ತಪ್ಪದೇ ಈ ವಸ್ತುನ ತೊಗೊಂಡು ಬನ್ನಿ. ಏನು ಅಂತ ನಾನು ಹೇಳ್ತೀನಿ. ಅದು ತಾಯಿ ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟ ಹಾಗೆ. ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಆಗಮನ ಮಾಡಿದ್ರೆ ಎಲ್ಲದಕ್ಕೂ ಅಷ್ಟೇ ಕೊರತೆ ಅನ್ನೋದು ಕೊಡೋದಿರ. ತಾಯಿ ಲಕ್ಷ್ಮಿ ಆಗಿರ್ಬೋದು, ಶ್ರೀಮನ್ನಾರಾಯಣ ಇಬ್ಬರೂ ಸಹ ನಮ್ಮ ಮನೇಲಿ ಇದ್ರಂತೂ ಯಾವ ಕಷ್ಟ ಕಾರ್ಪಣ್ಯಗಳಾಗಲಿ ನಮಗೆ ಬರೋದಿಲ್ಲ ಅಲ್ವಾ. ಲಕ್ಷ್ಮಿ ಕಟಾಕ್ಷ ನಮಗೆ ಇರಬೇಕು, ಲಕ್ಷ್ಮಿ ಅನುಗ್ರಹ ನಮಗೆ ಇರಬೇಕು. ನೀವು ಅಕ್ಷಯ ತೃತೀಯ ದಿವಸ ಸ್ನಾನ ಪೂಜೆ ಎಲ್ಲ ಮುಗಿಸ್ತೀರಲ್ಲ, ನೀವು ಗದ್ಗೆ ಅಂಗಡಿಗೆ ಹೋಗಿ ನಾನು ಹಿಂದಿನ ವೀಡಿಯೋದಲ್ಲೂ ಸಹ ನಾನು ಹೇಳಿದೆ, ಕಂಪಲ್ಸರಿ ಪ್ರತಿಯೊಬ್ಬರು ತರಲೇಬೇಕಾದಂಥ ವಸ್ತುಗಳಿದು. ಅರ್ಶಿನ ಕುಂಕುಮ ತೊಗೊಳ್ಳಿ, ಅರ್ಶಿನದ ಕೊಂಬನ್ನ ನೀವು ಮನೆಗೆ ತೊಗೊಂಡು ಬನ್ನಿ. ಮತ್ತು ಅದ್ರ ಜೊತೆಗೆ ನೀವು ಈ ವಸ್ತುನ ತೊಗೊಂಡು ಬನ್ನಿ. ಗೋಮತಿ ಚಕ್ರ ಕಾವಡೆ ಸಿಕ್ಕುತ್ತಲ್ಲ, ಅದನ್ನು ತೊಗೊಂಡು ಬನ್ನಿ. ನಿಮ್ಮ ಮನೆಯಲ್ಲಿ ಇದ್ದರೂ ಪರವಾಗಿಲ್ಲ, ಅದನ್ನು ಸಹ ಇಟ್ಟು ಪೂಜೆ ಮಾಡಿ. ಇದನ್ನು ಹೊಸ್ದಾಗಿ ಅವತ್ತು ಅಕ್ಷಯ ತೃತೀಯ ದಿನ ನೀವು ತಪ್ಪದೇ ಈ ವಸ್ತುನ ತೊಗೊಂಡು ಬನ್ನಿ. ಇಷ್ಟು ಲಕ್ಷ್ಮೀ ಸಂಕೇತ. ಗೋಮತಿ ಚಕ್ರ ಮತ್ತು ಕಾವಡೆ ಅಂತಂದರೆ ತಾಯಿ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಆಗಮನ ಆಗ್ತಾಳೆ. ಅರ್ಶಿನ ಕುಂಕುಮದ ಜೊತೆ, ಅರ್ಶಿನ ಕೊಂಬದ ಜೊತೆ, ದಪ್ಪ ಹರಳುಪ್ಪಿನ ಜೊತೆ ತಾಯಿ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬರ್ತಾಳೆ. ಸಂಜೆ ಅದನ್ನೆಲ್ಲ ನೀವು ದೇವ್ರ ಮುಂದೆ ಇಟ್ಟು, ತಾಯಿ ಲಕ್ಷ್ಮೀ ಫೋಟೋ ಇದ್ದರೆ ಮನೆಯಲ್ಲಿ, ಇಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಮನೆ ದೇವರು ಹತ್ರನೇ ಇಟ್ಟು ನೀವು ಒಂದು ಬೌಲಲ್ಲಿ, ಇಲ್ಲ ಅಂದರೆ ಒಂದು ಸ್ಟೀಲ್ ಪ್ಲೇಟ್, ಅದರಲ್ಲಿ ನೀವು ಗೋಮತಿ ಚಕ್ರ, ಕಾವಡೆ ಇದನ್ನೆಲ್ಲ ಶುದ್ಧ ನೀರಿನಲ್ಲಿ ತೊಳೆಯಿರಿ. ನೀವು ಅದನ್ನು ಒಂದು ಒಣ ಬಟ್ಟೆನಲ್ಲಿ ಒರೆಸ್ಬಿಟ್ಟು ಇಷ್ಟು ವಸ್ತುಗಳನ್ನ ನೀವು ದೇವ್ರ ಮುಂದೆಗಡೆ, ಅಂದರೆ ತಾಯಿ ಲಕ್ಷ್ಮೀ ದೇವಿ ಫೋಟೋ ಇದ್ದರೆ ಫೋಟೋ ಮುಂದೆ ಇಡಿ, ಫೋಟೋ ಇಲ್ಲ ಅಂತಂದರೆ ಮನೆ ದೇವ್ರ ಮುಂದೆಗಡೆ ಇಟ್ಟು ನೀವು ಪ್ರತಿ ದಿವಸ ನೀವು ಪೂಜೆ ಮಾಡ್ತಾ ಬನ್ನಿ. ಶುಕ್ರವಾರ ಇದಕ್ಕೆ ವಿಶೇಷವಾದಂಥ ಪೂಜೆ ಮಾಡಬೇಕು. ಹಾಗೆ ಗದ್ಗೆ ಅಂಗಡಿನಲ್ಲಿ ಜಾವತಿ ಪೌಡ್ರು ಅಂತ ಸಿಕ್ಕುತ್ತೆ. ಅದು ಲಕ್ಷ್ಮಿನ ಆಕರ್ಷಣೆ ಮಾಡುತ್ತೆ ಆ ಪೌಡ್ರು. ಅದನ್ನು ಎಲ್ಲರೂ ಸಹ ಮನೆಗೆ ತಂದಿಟ್ಕೊಳ್ಳಿ. ಕೆಲವರು ತಂದಿಟ್ಕೊಂಡಿರ್ತಾರೆ, ಕೆಲವರು ತಂದಿಟ್ಕೊಂಡಿರೋದಿಲ್ಲ. 30 ರೂಪಾಯಿ ಇರುತ್ತೆ ಅಷ್ಟೇ ಒಂದು ಬಾಟ್ಲು. ಅದು ಒಂದು ಸತಿ ತಂದಿಟ್ಕೊಂಡ್ರೆ ನಿಮ್ಗೊಂದು 5-6 ತಿಂಗಳು ಬರುತ್ತೆ. ಅದು ಅಷ್ಟೊಂದು ಮಾತ್ರ ಕಂಪಲ್ಸರಿ ತೊಗೊಂಡು ಬನ್ನಿ. ನೀವು ಏನು ತೊಗೊಂಡಿಲ್ಲ ಅಂದರೂ ಪರವಾಗಿಲ್ಲ, ಇಷ್ಟು ವಸ್ತುನ ನಾನು ಹೇಳಿದ್ನಲ್ಲ, ಅಷ್ಟು ವಸ್ತುನ ನೀವು ಕಂಪಲ್ಸರಿ ಮನೆಗೆ ತೊಗೊಂಡು ಬಂದು ಶುದ್ಧ ನೀರಿನಲ್ಲಿ ವಾಶ್ ಮಾಡಿ, ನೀವು ರಾಯರಿಗೆ ಮನೆ ದೇವರಿಗೆ ಗಂಧ ಇಡ್ತೀರಲ್ಲ, ಆ ಗಂಧದ ಜೊತೆಗೆ ಒಂದು ಚಿಟಿಕೆ ಜಾವತಿ ಪೌಡ್ರ್ ಹಾಕ್ರಿ. ಇದು ಲಕ್ಷ್ಮೀ ದೇವಿನ ಆಕರ್ಷಣೆ ಮಾಡುತ್ತೆ ಈ ಪೌಡ್ರು. ಲಕ್ಷ್ಮೀ ದೇವಿಗೆ ಅಂತಲೇ
ಈ ಪೌಡ್ರನ್ನ ರೆಡಿ ಮಾಡಿರೋವಂಥದ್ದು. ಹಾಗಾಗಿ ತಾಯಿ ಲಕ್ಷ್ಮೀ ದೇವಿ ಆಗಮನ ಹಾಕ್ತಾಳೆ ಆ ಪೌಡ್ರ್ ಹಾಕೋದ್ರಿಂದ. ನೀವು ಗಂಧದ ಜೊತೆಗೆ ಸ್ವಲ್ಪ ಚಿಟಿಕೆ ಆ ಪೌಡ್ರನ್ನ ಹಾಕ್ಬಿಟ್ಟು ಕಲಿಸ್ಬಿಟ್ಟು ರಾಯರಿಗಾಗಲಿ ಮನೆ ದೇವ್ರಿಗಾಗಲಿ ಲಕ್ಷ್ಮೀ ದೇವ್ರ ಫೋಟೋಕ್ಕಾಗಲಿ ಮತ್ತು ಕಾವಡೆ ಗೋಮತಿ ಚಕ್ರ ತಂದಿರ್ತೀರಲ್ಲ ಅದಕ್ಕೆ ಅದನ್ನು ಇಡಿ ನೀವು. ಅದರಲ್ಲಿ ಒಂದು ಚಿಟಿಕೆನ ನೀವು ಉದುರಿಸಿ. ನೀವು ಈಗ ಎಲ್ಲರೂ ಸಹ ಕಳಸ ಪೂಜ್ತಾರೆ. ಕೆಲವರು ತೆಂಗಿನಕಾಯಿ ಕಳಸ ಇಡ್ತಾರೆ, ಕೆಲವರು ಎಲೆ ಕಳಸ ಇಡ್ತಾರೆ. ಯಾವ್ದು ಇಟ್ಟರೂ ಪರವಾಗಿಲ್ಲ. ಆ ಕಳಸದ ನೀರಿಗೆ ಸ್ವಲ್ಪ ಅರಿಶಿನ ಕುಂಕುಮ ಮತ್ತು ಇದು ಜಾವತಿ ಪೌಡ್ರು ಇಷ್ಟನ್ನು ಹಾಕಿ ನೀವು ಕಳಸನ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ. ಲಕ್ಷ್ಮಿ ಆಕರ್ಷಣೆ ಇದೆಲ್ಲ ಮಾಡುವಂಥ ವಸ್ತುಗಳು. ಹಾಗಾಗಿ ಅಕ್ಷರ ತೃತೀಯ ದಿನ ನೀವು ತಪ್ಪದೇ ಇಷ್ಟು ವಸ್ತುನ ತೊಗೊಂಡು ಬಂದು ಅವತ್ತು ಸಂಜೆ ನೀವು ಅದನ್ನು ಶುದ್ಧ ನೀರಿನಲ್ಲಿ ತೊಳೆದು ಜಾವತಿ ಪೌಡ್ರು ಮತ್ತು ಗಂಧ ಇದನ್ನೆರಡನ್ನೂ ಮಿಕ್ಸ್ ಮಾಡಿ ಗೋಮತಿ ಚಕ್ರ ಮತ್ತು ಕವಡೆ ಇದನ್ನೆಲ್ಲ ತಂದಿರ್ತೀರಲ್ಲ ಅದಕ್ಕೆ ನೀವು ಇಡಿ. ನೀವು ಇಟ್ಬಿಟ್ಟು ಒಂದು ಚಿಟಿಕೆನ ಜಾವತಿ ಪೌಡ್ರನ್ನ ಅದ್ರ ಮೇಲೆ ಹಾಕಿ ನೀವು ಹಾಕಿಬಿಟ್ಟು ಸಂಜೆ ಮುಸ್ಸಂಜೆ ಟೈಮಲ್ಲಿ ಅಂದರೆ ಗೋಧೂಳಿ ಟೈಮಲ್ಲಿ ನೀವು ಪೂಜೆ ಮಾಡಿ. ನನ್ನ ಕಷ್ಟ ಏನೇ ಇದ್ರೂ ನನ್ನ ಕಷ್ಟದ ಜೊತೆ ನೀನಿರಬೇಕು ತಾಯಿ. ನಾನು ಕಷ್ಟದಿಂದ ಅನುಭವಿಸ್ತಾ ಇದ್ದೀನಿ. ಹಣಕಾಸಿಗಾಗಿರ್ಬೋದು ಎಲ್ಲದಕ್ಕೂ ಅಷ್ಟೇ ನನಗೆ ತುಂಬಾ ತೊಂದರೆ ಇದೆ. ನನ್ನ ಜೊತೆಲಿ ನೀನಿರಬೇಕು ತಾಯಿ ಲಕ್ಷ್ಮೀ ದೇವಿ ಅನುಗ್ರಹ ಇದ್ದರೆ ನಮಗೆ ಎಲ್ಲವೂ ಸಹ ಸಿಕ್ಕಾಗೆ ಅಂತ ನೀವು ನಿಮ್ಮ ತಪ್ಪು ಒಪ್ಪನ್ನೆಲ್ಲ ತಾಯಿ ಲಕ್ಷ್ಮೀ ದೇವಿ ಪಾದಕ್ಕಾಗಿ ನೀವು ಸಂಜೆ ದೀಪ ಹಚ್ಚಿ. ಸಾಧ್ಯವಾದರೆ ತುಪ್ಪದ ದೀಪ ಹಚ್ಚಿ, ಸಾಧ್ಯವಾಗಲಿಲ್ಲ ಅಂತಂದರೆ ಎಣ್ಣೆ ಬಿಟ್ಟೆ ದೀಪ ಹಚ್ಚಿ. ಮತ್ತು ತುಪ್ಪದ ಬತ್ತಿ ಬರುತ್ತಲ್ಲ ಅದು ಬೆಳಿಗ್ಗೆ ಸಂಜೆ 2 ಟೈಮು ಎರಡೆರಡು ತುಪ್ಪದ ದೀಪ ಬೆಳಗ್ಗೆ ನೀವು ತುಪ್ಪದ ಬತ್ತಿನ ಬೆಳಗ್ಗೆ ನೀವು ಡೈಲಿ ತುಪ್ಪದ ದೀಪನೇ ಹಚ್ಚಬೇಕು ಅಂತ ಇಲ್ಲ. ನೀವು ವಾರಕ್ಕೊಂದು ದಿವಸ ತುಪ್ಪದ ದೀಪ ಹಚ್ಚಿ. ಅಂದರೆ ಡೈಲಿ ಬೆಳಗ್ಗೆ ಸಾಯಂಕಾಲ ಪೂಜೆ ಮಾಡಬೇಕಾದ್ರೆ ತುಪ್ಪದ ಬತ್ತಿ ಬೆಳಗ್ಗೆ ತುಪ್ಪದ ಬತ್ತಿನ ಹದ್ದುಬಿಟ್ಟು ಅದನ್ನು ದೇವ್ರಿಗೆ ಆರತಿ ಮಾಡಿ. ನಾನು ಸಹ ಪ್ರತಿ ದಿವಸ ಇದನ್ನೇ ಮಾಡೋವಂಥದ್ದು. ಮುಂಚೆ ಎಲ್ಲ ನಾನು ಕರ್ಪೂರದಿಂದ ನಾನು ಆರತಿ ಮಾಡ್ತಿದ್ದೆ. ಇವಾಗ ನಾನು ರಾಯರ ಫೋಟೋ ನಮ್ಮ ಮನೆಗೆ ಬಂದ ನಂತರ ನಾನು ಕರ್ಪೂರನ ನನ್ನ ಮನೆಯಲ್ಲಿ ಹಚ್ಚೋಕ್ಕೆ ಹೋಗೋದಿಲ್ಲ. ನಾನು ತುಪ್ಪದ ಬತ್ತಿನೇ 2 ಟೈಮು ನಾನು ಎರಡೆರಡು ತುಪ್ಪದ ಬತ್ತಿ ಬೆಳಗುವಂಥದ್ದು. ವಾರಕ್ಕೊಂದು ದಿವಸ ನಾನು ತುಪ್ಪದ ದೀಪನ ಬೆಳಗುವಂಥದ್ದು. ನಾವು ಏನು ತಪ್ಪು ಮಾಡ್ತೀವೋ ಏನು ಸರಿ ಮಾಡ್ತೀವೋ ಅದೆಲ್ಲ ಭಗವಂತನ ಪಾದಕ್ಕೆ ಹಾಕ್ಬಿಡ್ಬೇಕು. ನಮ್ಗೆ ಗೊತ್ತಿದ್ದಷ್ಟು ನಾವು ಒಳ್ಳೆಯದನ್ನು ಮಾಡ್ತಾ ಹೋಗಬೇಕು. ಕೆಟ್ಟದಕ್ಕೆ ಬಿಟ್ಬಿಡಬೇಕು ನಾವು. ಏಕೆ ಅಂತಂದರೆ ಕೆಟ್ಟದ್ದು ಮಾಡೋರಿಗೆ ಕೆಟ್ಟದ್ದು ಅನ್ನೋದು ಕಾಯ್ದಿರುತ್ತೆ. ಇವತ್ತಲ್ಲ ನಾಳೆ ನಿಮ್ಮ ಕಷ್ಟ ಕೊಡೋ ಅಂಥವ್ರ ಕಷ್ಟನ ನೀವೇ ನಿಮ್ಮ ಕಣ್ಣಾರೆ ನೋಡೋ ಥರ ಭಗವಂತ ಮಾಡ್ತಾನೆ. ನೀವು ನೋವು ಪಡೋದಕ್ಕೆ ಹೋಗಬೇಡಿ. ಅಕ್ಷಯ ತೃತೀಯ ದಿನ ಯಾವುದೇ ಕಾರಣಕ್ಕೂ ನೀವು ಕಣ್ಣೀರು ಹಾಕೋದಕ್ಕೆ ಹೋಗಬೇಡಿ. ಮನೆಯಲ್ಲಿ ಗಲಾಟೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮನಸ್ಸಿನಲ್ಲಿ ಒಂದು ನೋವು ಇಟ್ಕೊಂಡು ಒಳೋದಾಗಲಿ ಸಾವನ್ನು ಬಯಸೋದಾಗಲಿ ಇದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಏಕೆ ಅಂತಂದರೆ ದೇವ್ರುಗಳು ನಮ್ಮ ಜೊತೇಲಿದ್ದಾರೆ. ದೇವ್ರುಗಳು ನಮ್ಮ ಕಷ್ಟ ಕೇಳ್ತಾರೆ. ಮನುಷ್ಯರಂತೂ ಖಂಡಿತ ನಮ್ಮ ಕಷ್ಟ ಕೇಳೋದಿಲ್ಲ. ನಾವು ಕಷ್ಟ ಹೇಳ್ಕೊಂಡಾಗ ಇನ್ನಷ್ಟು ಮತ್ತಷ್ಟು ಕಷ್ಟ ಬರಲಿ ಅಂತ ಅವರು ಆಶೀರ್ವಾದ ಮಾಡ್ತಾರೆ. ದೇವ್ರನ್ನು ಸಹ ಬೇಡ್ಕೋತಾರೆ. ನಾವು ಕಷ್ಟನ ಜನದ ಹತ್ರ ಹೇಳೋದಕ್ಕೆ ಹೋಗ್ಬಾರ್ದು. ದೇವರಿದ್ದಾರಲ್ಲ, ರಾಯರು ಇದ್ದಾರೆ, ನನ್ನ ಮನೆ ದೇವರು ಇದ್ದಾರೆ, ತಂದೆ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ, ಲಕ್ಷ್ಮೀ ದೇವಿ ಇದ್ದಾಳಲ್ಲ, ಅವ್ರ ಹತ್ರ ನಿಮ್ಮ ಕಷ್ಟನೆಲ್ಲ ಹೇಳ್ಕೊಳ್ಳಿ. ಖಂಡಿತ ನಿಮ್ಮ ಕಷ್ಟ ದೂರ ಮಾಡೇ ಮಾಡ್ತಾರೆ. ತಪ್ಪದೆ ಅಕ್ಷಯ ತೃತೀಯ ದಿನ ಇಷ್ಟು ವಸ್ತುನ ನೀವು ತೊಗೊಂಡು ಬನ್ನಿ. ತುಂಬ ಒಳ್ಳೆಯದಾಗುತ್ತೆ. ನೀವೇನು ತಂದಿಲ್ಲ ಅಂದ್ರೂ ಪರವಾಗಿಲ್ಲ. ನಾನು ಈಗ ವಿಡಿಯೋದಲ್ಲಿ ಹೇಳಿದಷ್ಟು ವಸ್ತುನ ತೊಗೊಂಡು ಬಂದು ಸಂಜೆ ಗೋಧೂಳಿ ಟೈಮಲ್ಲಿ ನೀವು ಪೂಜೆ ಮಾಡಿ. ನಿಮ್ಮ ಮನೆಗೆ ದೃಷ್ಟಿ ದೋಷ ಆಗಿರ್ಬೋದು, ಯಾರದೇ ಒಂದು ಮಾಟ ಮಂತ್ರ ಏನಾದರೂ ಮಾಡಿಸಿರೋದಾಗಿರ್ಬೋದು, ಇಲ್ಲ ನಿಮ್ಮ ಕೈಲಿ ಹಣಕಾಸು ಉಳಿತಾ ಇಲ್ಲ, ನಿಮಗೊಂದು ಕೆಲಸ ಕಾರ್ಯ ಇಲ್ಲ, ನನ್ನ ಮನೆಯಲ್ಲಿ ತುಂಬಾ ಆರ್ಥಿಕ ಸಮಸ್ಯೆ ಇದೆ, ನಮಗೇನು ಅಂತ ಗೊತ್ತಿಲ್ಲ, ದುಡಿದ್ರೂ ಸಹ ಹಣ ಅನ್ನೋದು ನಮ್ಮ ಕೈಯಲ್ಲಿ ಇರೋದಿಲ್ಲ ಅಂತನ್ನೋರು ಇದೊಂದನ್ನ ನೀವು ಪಾಲಿಸ್ತಾ ಹೋಗಿ. ಏಕೆ ಅಂತಂದರೆ ನಾವು ಅವತ್ತೊಂದು ದಿವಸ ಅಂತಲ್ಲ, ಪ್ರತಿ ದಿವಸನೂ ನಾವು ದೇವ್ರನ್ನ ಪೂಜೆ ಮಾಡಬೇಕು, ದೇವ್ರನ್ನ ನೆನೆಸ್ಕೋಬೇಕು. ನಾನು ಅದಕ್ಕೆ ಹೇಳೋದು, ಪ್ರತಿ ದಿವಸ ನೀವು ವಾರದಲ್ಲಿ 3 ದಿವಸ ಬಿಟ್ಬಿಟ್ಟು ನೀವು ಅರಿಶಿನ ಉಪ್ಪು ಮತ್ತು ಗಂಜಲ ಇದನ್ನೆಲ್ಲ ಹಾಕಿ ನೆಲ ಒರೆಸಿ. 1 ಮಗ್ಗು ನೀರಿಗೆ ಗಂಜಲ ಹಾಕ್ಕೊಳ್ಳಿ, 1 ಸ್ಪೂನ್ ಉಪ್ಪು ಹಾಕಿ, ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಮನೆ ಬಾಗಿಲಿಗೆ ಚುಮ್ಕಿಸಿ. ನೀವು ಇಲ್ಲ ಬೆಳಗ್ಗೆ ಚುಮ್ಕಿಸ್ತೀರಾ, ಇಲ್ಲ ಸಂಜೆ ಹಾಕ್ತೀರಾ, ಯಾವಾಗಾದರೂ ಒಂದು ಟೈಮು ನೀವು ವಾರದಲ್ಲಿ 1 ದಿವಸ 2 ದಿವಸ ಇದನ್ನು ನೀವು ಅಭ್ಯಾಸ ಮಾಡ್ಕೊಳ್ಳಿ. ಮತ್ತು ಮನೆ ಒರೆಸೋ ನೀರಿಗೂ ಅಷ್ಟೇ ಇದನ್ನು ಹಾಕ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಏನಕ್ಕಪ್ಪ ಇದನ್ನೆಲ್ಲ ಹಾಕೋದು ಅಂತಂದರೆ ದೃಷ್ಟಿ ದೋಷ ಮಾಟ ಮಂತ್ರ ಇದು ಯಾವುದೇ ಇದ್ರೂ ಅಷ್ಟೇ ಅದೆಲ್ಲ ದೂರ ಆಗುತ್ತೆ. ಮತ್ತು ತಾಯಿ ಲಕ್ಷ್ಮೀ ದೇವಿ ಅನುಗ್ರಹ ಆಗುತ್ತೆ. ಇದು ಯಾವುದು ಇಲ್ಲ ಅಂತಂದ್ರೇ ಕೆಟ್ಟ ಗ್ರಹಗಳು ನಮ್ಮ ಮನೆಯಲ್ಲಿ ನಮ್ಮ ಜೊತೆ ಇಲ್ಲ ಅಂತಂದರೆ ಇದೆಲ್ಲ ಹಾಕ್ಕೊಳೋದ್ರಿಂದ ಇದೆಲ್ಲ ನಿವಾರಣೆ ಆಗುತ್ತೆ. ಈಗ ಸುಮಾರು ಜನ ಚೆನ್ನಾಗಿದ್ದಾರೆ ಅಂತಂದರೆ ಕಣ್ಣು ದೃಷ್ಟಿ ಹಾಕೋದಾಗಿರ್ಬೋದು, ಇಲ್ಲ ಒಂದು ಕೆಟ್ಟದ್ದು ಮಾಡಿಸೋದಾಗಿರ್ಬೋದು, ಇದೆಲ್ಲ ಮಾಡಿಸಿದ್ರು ಅಂತಂದರೆ ಇದನ್ನೆಲ್ಲ ನಾವು ಉಪಯೋಗಿಸೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಇದೆಲ್ಲ ನಿವಾರಣೆ ಮಾಡೋ ಅಂಥದ್ದು ಇದೆಲ್ಲ. ವಾರದಲ್ಲಿ 1 ದಿವಸ ನೀವು ಬಾಗಿಲಿಗೆ ನಿಂಬೆಹಣ್ಣನ್ನ
ನೀರನ್ನು ನೀಡಿಸ್ಬಿಟ್ಟು ಓಳ ಮಾಡಿಬಿಟ್ಟು ನೀವು ಆ ಕಡೆ ಈ ಕಡೆ ಇಡಿ. ಇದು ಅಷ್ಟೇ ತುಂಬ ಪವರು ಅನ್ನೋದು. ಮತ್ತು ಹೊರಗಡೆ ಹೋಗಿ ಹಾಗೆ ಡೈರೆಕ್ಟಾಗಿ ಮನೆ ಒಳಗಡೆ ಬರೋದಕ್ಕೆ ಹೋಗಬೇಡಿ. ನಾವು ಎಲ್ಲೆಲ್ಲಿ ಓಡಾಡ್ಕೊಂಡು ಬಂದಿರ್ತೀವೋ ನಮ್ಮ ಜೊತೆ ಏನೇನು ಬರುತ್ತವೆ ಅನ್ನೋದು ಗೊತ್ತಾಗೋದಿಲ್ಲ. ಕಾಲಿಗೆ ಚಪ್ಪಲಿ ಹಾಕ್ಕೊಂಡು ಹೋಗಿರ್ತೀವಿ, ಚಪ್ಪಲಿನ ಹೊರಗಡೆ ಬಿಟ್ಟು ಅದೇ ಕಾಲಿನಲ್ಲಿ ಒಳಗಡೆ ಬರ್ತೀವಿ. ನಮ್ಮ ಕಾಲಿನಲ್ಲಿ ಇರೋವಂಥದ್ದು ಶನಿ ಮಹಾತ್ಮನ ಗ್ರಹಗಳು ನಮ್ಮ ಕಾಲಿನಲ್ಲಿ ಇರೋವಂಥದ್ದು. ಹಾಗಾಗಿ ಡೈರೆಕ್ಟಾಗಿ ನಮ್ಮ ಮನೆ ಒಳಗಡೆ ಬರೋದಕ್ಕೆ ಹೋಗಬಾರ್ದು. ಕಾಲು ಕೈ ತೊಳ್ಕೊಂಡೆ ಮನೆ ಒಳಗಡೆ ಬನ್ನಿ. ಇನ್ನು ಲಕ್ಷ್ಮೀ ಕವಡೆ ಮತ್ತು ಗೋಮತಿ ಚಕ್ರ ಇದನ್ನೆಲ್ಲ ತಂದಿರ್ತೀರಲ್ಲ, ಶುಕ್ರವಾರ ನೀವು ವಿಶೇಷವಾದಂಥ ಪೂಜೆ ಮಾಡಿ. ದೇವ್ರಿಗೆ ಏನಾದರೂ ನೈವೇದ್ಯ ಮಾಡಿಟ್ಟು ಆ ಗೋಮತಿ ಚಕ್ರಕ್ಕೆ ಮತ್ತು ಲಕ್ಷ್ಮೀ ಕವಡೆಗೆ ಇದಕ್ಕೆಲ್ಲದಕ್ಕೂ ಅಷ್ಟೇ ನೀವು ಶುಕ್ರವಾರ ಆಗಿರ್ಬೋದು ಇಲ್ಲ ಮಂಗಳವಾರ ಆಗಿರ್ಬೋದು ಪೂಜೆ ಮಾಡಬೇಕು. ಸುಮ್ಮನೆ ಒಂದು ದಿವಸ ತಂದಿಡೋ ಅಂಥದ್ದಲ್ಲ. ನಾವು ಪ್ರತಿ ದಿವಸ ಆಗಿರ್ಬೋದು, ಶುಕ್ರವಾರ ಆಗಿರ್ಬೋದು ವಿಶೇಷವಾದಂಥ ಪೂಜೆ. ಶುಕ್ರವಾರ ಮಂಗಳವಾರ ತಾಯಿ ಲಕ್ಷ್ಮಿಗೆ ವಿಶೇಷವಾದಂಥ ಪೂಜೆ ನಾವು ಮಾಡಬೇಕು. ಗುರುವಾರ ರಾಯರಿಗೆ ಹೇಗೆ ಪೂಜೆ ಮಾಡ್ತೀವೋ ಶುಕ್ರವಾರನೂ ಅಷ್ಟೇ ನಾವು ಲಕ್ಷ್ಮೀ ದೇವಿ ಆಗಮನ ಆಗೋದಕ್ಕೆ ಅಂತ ಈ ಪೂಜೆಗಳನ್ನ ನಾವು ಮಾಡ್ತಾ ಹೋಗಬೇಕು. ನಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಈಗ ನೆಮ್ಮದಿ ಇಲ್ಲ ಅಂತ ಹೇಳ್ತೀರಾ, ದುಡ್ದಂಥ ಹಣ ಕೈ ಸೇರ್ತಾ ಇಲ್ಲ ಅಂತ ಹೇಳ್ತೀರಾ, ಕೆಲಸ ಕಾರ್ಯ ಇಲ್ಲ ಅಂತ ಹೇಳ್ತೀರಲ್ಲ, ಅದೆಲ್ಲ ದೂರ ಮಾಡೋ ಅಂಥವಳೆ ತಾಯಿ ಲಕ್ಷ್ಮೀ ದೇವಿ ಆಗಮನ ನಾವು ಮಾಡ್ಕೋಬೇಕು. ಗೊತ್ತಿದ್ದಷ್ಟು ನಾವು ಮಾಡ್ತಾ ಹೋಗೋಣ. ಕೆಟ್ಟದ್ದನ್ನು ಭಗವಂತನ ಪಾದಕ್ಕೆ ಹಾಕ್ಬಿಡೋಣ. ಮನೆಯಲ್ಲಿ ತುಂಬ ಸಮಸ್ಯೆ ಇದೆ, ಕಷ್ಟ ಇದೆ, ದುಡ್ಡು ಕಾಸು ಕೈಯಲ್ಲಿ ಸೇರ್ತಾ ಇಲ್ಲ ಅಂತಂದವರು ಅಕ್ಷಯ ತೃತೀಯ ದಿನ ಈ ವಸ್ತುಗಳನ್ನ ತೊಗೊಂಡು ಬಂದು ಸಂಜೆ ಗೋಧೂಳಿ ಟೈಮಲ್ಲಿ ನೀವು ಪೂಜೆ ಅನ್ನೋದು ಮಾಡಿ ನೋಡಿ ನಿಮ್ಮ ಮನೆ ಪರಿಸ್ಥಿತಿ ಯಾವ ಥರ ಸುಧಾರಿಸುತ್ತೆ ಅಂತ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.